ಮಾಠ ಮಂತ್ರ ಅಂತೇಳಿ ಪತ್ನಿಯನ್ನೇ ಕೊಂದ ಪಾಪಿ ಪತಿ ಸ್ಕೆಚ್ ಹಾಕಿ ಮನೆಯಿಂದ ಎಲ್ಲರನ್ನ ಕಳಿಸಿ ಪತ್ನಿಯನ್ನ ಮರ್ಡರ್ ಮಾಡಿದ್ನ ಅನ್ನುವಂತ ಪ್ರಶ್ನೆ ಇದೆ. ಮನೆಯೊಳಗಿದ್ದವ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ತೇಲಿದೆ ಪತ್ನಿಯ ಶವ. ರಾಮನಗರದಲ್ಲಿ ನಡೆದಿರುವಂತಹ ಮರ್ಡರ್ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ರಾಮನಗರದ ಕನಕಪುರ ತಾಲೂಕಿನ ಬೆಟ್ಟಗೌಡನ ಪಾಳ್ಯದಲ್ಲಿ ಒಂದು ಮರ್ಡರ್ ನಡೆದಿದೆ. 29 ವರ್ಷದ ಪ್ರತಿಭಾ ಸಾವನ್ನಪ್ಪಿರುವಂತಹ ಗೃಹಿಣಿ ಅಂತ ಗೊತ್ತಾಗಿದೆ. ಪತಿ ಬಾಬು ಮೇಲೆ ಪ್ರತಿಭಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಬಾಬುಗೆ ಎರಡನೇ ಪತ್ನಿ ಅಂತೆ ಈಕೆ ಮೃತ ಪ್ರತಿಭಾ. ಮೊದಲ ಪತ್ನಿ ಕಿರುಕುಳಕ್ಕೆ ಪ್ರತಿಭಾ ಜೊತೆಗೆ ಪದೇ ಪದೇ ಈತ ಕಿರಿಕ್ ಮಾಡ್ತಾ ಇದ್ದ. 14 ವರ್ಷದ ದಾಂಪತ್ಯ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಗಲಾಟೆ ಆಗ್ತಾ ಇತ್ತಂತೆ. ನಿನ್ನೆ ರಾತ್ರಿ ಮನೆಯಲ್ಲಿದ್ದವರನ್ನೆಲ್ಲ ಕಳಿಸಿ ಪ್ರತಿಭಾ ಜೊತೆಗೆ ಇದ್ದ ಆಕೆಯ ಪತಿ ಬಾಬು ನೋಡ್ತಾ ಇದ್ರೆ ಬೆಳಿಗ್ಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪ್ರತಿಭಾ ಶವವಾಗಿ ಪತ್ತೆಯಾಗಿದ್ದಾಳೆ. ಈಗ ಈ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಪ್ರತಿಭಾ ಅವರ ಕುಟುಂಬಸ್ಥರು ನೇರವಾಗಿ ಈತನ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬಾಬುವನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾರು ಬರ್ಬೇಕು ಸರ್? ಎರಡು ಮಕ್ಕಳು ಹೊರಟದಲ್ಲ ತಾಯಿ, ನಾವು ನೋಡೋಕಾಯ್ತಾ ಇಲ್ವಲ್ಲಪ್ಪೋ, ನಾವು ನೋಡೋಕಾಯ್ತವಲ್ಲ ನಮ್ಮ ಮಗಳನ್ನ ನಾವು ಅಷ್ಟೇ ಬಿಡ್ಸುಗಾರು. ನಾವು ಅಲ್ಲಿನೂ ಕೂಲಿ ಮಾಡಿ ನಾವೇ ಮಾಡಿ ಸಾಕ್ತವ್ರು ಅದನ್ನ ಇಷ್ಟಪಟ್ಕೊಂಡು ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಬಿಟ್ಟೋ ಏನಾಯ್ತು ಅನ್ನೋದು ಗೊತ್ತಿಲ್ಲ ಎರಡು ಮಕ್ಳಿಗೆ ನಮಗೆ ನ್ಯಾಯ ಸಿಗಬೇಕು ಚಿಕ್ಕ ಮಕ್ಕಳದ್ದು ಒಂದೂವರೆ ವರ್ಷದ್ದು ಇವೆಲ್ಲ ಟೇಷನಲ್ಲಿದ್ದಾರೆ ಟೇಷನಲ್ಲಿದ್ದಾರೆ ಪಾಪ ಮಗುಗೆ ಅಪ್ಪ ಅನ್ನೋದಿಲ್ಲ ಅದೆಲ್ಲ ಅಮ್ಲಿಸ್ತಾ ಇದ್ದಾರೆ ಜೇತ್ರ ಮಗ ಅಮ್ಲಿಸ್ಕೊಂಡು ಬಂದಿದ್ದ ನನ್ನ ಮಗಿಗೆ ಹಾಕ್ಬಿಡಿಸ್ಬೇಕು ಅಂತಂದ್ರೆ ಅಯ್ಯೋ ಶಿವನೇ ನಮ್ಮ ಹಿಡಿಯಲ್ಲ ಮಾಡ್ಕೊಂಡು ಹೋಗಿ ಪ್ರತಿಭಾ ಬಾರಮ್ಮ, ನನ್ನ ಕಷ್ಟ ನೋಡ್ಬಾರೆ ಪ್ರತಿಭಾ. ಸರ್ ಮದುವೆ ಆಗಿ ಒಂದು 14 ವರ್ಷ ಆಗಿತ್ತು. ಜೊತೆಲೇ ಚೆನ್ನಾಗಿದ್ರು. ಆಗಾಗ ಗಲಾಟೆ ಆಯ್ತಾಯಿತ್ತು. 2 ಮಕ್ಳುಗಳಾದ್ಮೇಲೆ ಇನ್ನೂ ಗಲಾಟೆ ಜಾಸ್ತಿ ಆಯಿತು. ವಾರ ಗಲಾಟೆ ಆಗಿ ಅಲ್ಲಿ ದೊಡ್ಡ ಹೆಂಡತಿ ಮನೆ ಅಲ್ಲಿಂದ ತಂದು ಇಲ್ಲಿಗೆ ಹೇಳ್ಕೊಂಡು ಜಗಳ ಆಯ್ತಾನೆ ಇತ್ತು. ಇದೆಲ್ಲ ಚೆನ್ನಾಗಿದ್ರು. ಆಮೇಲೆ ಖುಷಿಯಾಗಿದ್ರು. ಎಲ್ಲ ಕೇಳೋದೆಲ್ಲ ಕೊಡಿಸ್ಕೊಂಡು ಎಲ್ಲ ಆರಾಮಾಗಿ ಇದ್ದರು. ಅದೇನಾಯ್ತು ಎತ್ತಾಯ್ತು ಅಂತ ಗೊತ್ತಿಲ್ಲ. ಯಾವುದೋ ಗೋರಿ ಹೇಳೋನೆ ಅಂದ್ಬಿಟ್ಟು ಒಂದಿಮೂಳೆಯಲ್ಲಿ ಮಾಡಿಸ್ಬಿಟ್ಟವನೆ ಅಂದ್ಬಿಟ್ಟು ಪ್ರತಿ ಶನಿವಾರ ನಮ್ಮನ್ನ ಇಲ್ಲಿ ಇರಿಸ್ಕೋತಾರೆ. ನಮ್ಮ ದೊಡ್ಡಕ್ಕನ ಮನೆಗೆ ಹೋಗ್ತಾಯಿದ್ದವು. ದೊಡ್ಡಕ್ಕನ ಮನೆಗೆ ಹೋಗ್ಬೇಕಾರೆ ಇವರು ನೆನ್ನೆ ನಾನು ಹಂಗಾರು ಹೋಗಲ್ಲ ಅಂತ ಅಂದೆ. ಕಳಿಸೋರು ಹಿಂಸೆ ಮಾಡಿ ಕಳ್ಸಾದ್ಮೇಲೆ ಬೆಳಗ್ಗೆ ಬಂದು ಅವರು ಈ ಥರ ಹಿಂಗೆ ಆಗೋಗದೆ ಅಂತ ಅಂದಾಗ ಇಮಿಡಿಯೇಟಿ ಬಂದು ನೋಡಾದ್ಮೇಲೆ ಮೇಲೆ ಎದ್ದು ಮೇಲ್ಗಡೆಯಿಂದ ಬಿದ್ದ ತಕ್ಷಣ ಏನೂ ಕಾಣಿಸಿಲ್ಲ, ಅಲ್ಲೇನು ನೋಡಿಲ್ಲ. ನಾನು ಡೈರೆಕ್ಟು ಮನೆಗೆ ಬಂದೆ. ಮನೆಯೆಲ್ಲ ನೋಡಿದೆ. ಬಂದ್ಬಿಟ್ಟು ಇಲ್ಲಿ ಬಾಗಿಲು ತೆಗೆದ್ಬಿಟ್ಟು ಎಲ್ಲ ಇದು ಮಾಡಿದೆ. ಹೋಗಿ ಅಲ್ಲಿ ನೋಡಿದೆ ಮಾಮೂಲಿ ದೆತ್ತ ಹೋಗಿತ್ತು. ಮೇಲ್ಗಡೆ ಬಾಡಿ ತೇಲ್ತಾಯಿತ್ತು. ಸತ್ತು ಒಂದು ಅರ್ಧ ಗಂಟೆ ಏನು ಆಗಿಲ್ಲ, ಜಾಸ್ತಿ ಒಂದು 5 ಅವರೇನೇ ಆಗಿದೆ. 5 ಅವರ್ ಆಗಿನ ಮುಂಚೆ ಯಾವುದು ಬಾಡಿ ಮೇಲೆ ಕೆದೋಳಲ್ಲ. ಇವರು ಅಲ್ಲಿ ಗಂಟೆ ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ ನನಗೆ ಇದೊಂದು ಕೊಲೆನೋ ಇಲ್ಲ ಸೂಸೈಡೋ ಅಂತ ನಮ್ಗೆ ಗೊತ್ತಾಗಬೇಕು ಸರ್. ಜಾಗ ತಗೊಂಡು ನನ್ನ ಮಕ್ಳಿಗೆ ಇಲ್ಲಿಂದ ಜಾಗ ತಗೊಂಡು ಕಟ್ಟಿಸ್ಕೊಂಡ್ಲು ಅದು ಒಂದು ಫಸ್ಟ್ನೇ ಮಗ 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಿದೆ. ಇನ್ನೊಂದು ಮಗ 1.5 ವರ್ಷದ್ದು. ಆ ಮಗ ಹುಟ್ಟು ತವಿಂದನ ಇದೇ ಗಂಡ ಹೆಂಡತಿ ಜಗಳ ಮಾಡೋರು ಜಗಳ ಮಾಡಿದ್ರು ನಾನು ಹಂಗೆ ಹೊಂಟೈತೀನಿ ಹಿಂಗೆ ಹೊಂಟೈತೀನಿ ಇವನ ಹತ್ರ ಇರೋಕ್ಕಾಗಲ್ಲ ಅಂತ ದೊಡ್ಡ ಹೆಂಡತಿ ಏನೋ ಜಗಳ ಮಾಡಿದಾಗಲ್ಲ ಯಪ್ಪ ಬಂದು ಇಲ್ಲಿ ರೋಪ್ ಹಾಕೋರು. ಬಂದೆ ಹುಡುಗಿ
ಬಂದೆ ಯಪ್ಪ ಸ್ನಾನ ಮಾಡಬೇಕು ಅಂತ, ತಣ್ಣಿ ಸ್ನಾನ ಆಗಲ್ಲ ಬೇಡ ಅಂದ್ಬಿಟ್ಟು ಹಾಗೆ ಕೈಕಾಲು ಮಕ್ಕ ತೊಗೊಂಡು ಹೊರಟೋದ್ರು. ಹೋಗ್ಬಿಟ್ಟು ತಿರ್ಬಾ ಬಂದರು. ಅಮ್ಮ ಕಾಫಿ ಮಾಡ್ಕೊಡ್ತೀನಮ್ಮ, ಟೀ ಕೊಡಿರಿ, ಸ್ವಲ್ಪ ಕೆಲಸ ಮಾಡಿಬಿಟ್ಟು ಬಂದಿದ್ದೀರ ಸ್ಥಳೀಲಿ ಅಂದ್ಬಿಟ್ಟು ಟೀ ಮಾಡಿಕೊಟ್ಲು. ಆ ಸಾರೇಂದ್ರು ನಮ್ಮ ಅಕ್ಕನ ಮನೆಗೆ ಹೊಂಟೆಗೆ ಎಲ್ಲರೂ ಸಾಂಬಾರು ಕೊಡ್ತೀನಿ ಎತ್ಕೊಂಡು ಹೊಂಟೆಗಿ ಅಲ್ಲೇ ಮಾಡಿಕೊಂಡು ಮಾಮೂನಿಗೂ ನನ್ನ ಮಗನಿಗೂ ನನಗೆ ಊಟ ಕೊಡ್ತಾರೆ ಸರ್. ನನ್ನ ಕೈಲಾಗಲಿಲ್ಲ, ಊಟ ಕೊಡ್ತಾರೆ ಸರ್. ಅಲ್ಲಿಂದ ಕೋಡಳಿಂದ ಇಲ್ಲಿ ಬರೋನಿ ಸರ್ ಯಾವಾಗ ಒಂದು ಸರಿ. ರಾತ್ರಿ ಅವ್ರ ಹೆಂಡತಿ ಗಂಡ ಇಬ್ಬರೇ ಸರ್ ಇದ್ದಿದ್ದು. ಒಂದು ಮಗು ಇತ್ತು. ನಮ್ಗೆ ಅಯ್ಯಪ್ಪನೇ ಬಂದು ಹೇಳ್ದ ಸರ್. ನಮ್ಮ ಅಲ್ಟೋದು ಅವರೇ ತಗೋಗಿ ಅಲ್ಲೇ ಬಿಟ್ಟರು ಸರ್. ನಮ್ಮನ್ನ ತಗೋಗಿ ಅಲ್ಲೇ ಬಿಟ್ಟರು. ಮಗಿಗೆ ಇದಿಲ್ಲ, ನನಗೇನಿಲ್ಲ ಕೆಲಸ ಅದೇ ಉತ್ತರಾವಧಿ ಮಾಡಬೇಕು. ಅವಳಿಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನೋಡು, ಮಾಡಿಸ್ಬೇಕು ಅವ್ರ ತಾಯಿ ಸರ್. ಇವಾಗ ಏನಾಗಿದ್ದಾಳು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಬಂದರು ಮಗುನ ಎತ್ಕೊಂಡು ಹಿಂಗೆ ಎಲ್ಲ ಆಗಿದ್ದಾಳೋ, ಬಾತ್ರೂಮ್ಗೆ ಅಂತ ಹೋದಳು, ಎಲ್ಲಿ ಬಿದ್ದಾಗಿದ್ದಾಳೋ ಗೊತ್ತಿಲ್ಲ. ಎಂಟಿ ನೀನು ಸಾಯಿಸ್ಬಿಟ್ಟು ಬಂದ್ಬಿಡು, ಮಕ್ಕಳನ್ನ ಎತ್ಕೊಂಡು ನನ್ನ ಮಕ್ಕಳನ್ನ ನೋಡ್ಕೊತೀನಿ ಅಂತಂತೆ. ಹಂಗೆ ಮಾಡಿಬಿಟ್ಟ ಸಾರು ನನ್ನ ಮಗಳನ್ನ. ಅವ್ರ ಮನೆ ಜನ ಎಲ್ಲ ಯಾಕೆ ಅವಳನ್ನ ಮದುವೆ ಮಾಡಿಕೊಂಡೆ. 15 ವರ್ಷ ಆದಮೇಲೆ 2 ಮಕ್ಕಳಾದ್ಮೇಲೆ ಮರ್ಯಾದೆ ಹೊಂಟೈತಂತೆ ಸಾರು. ಯಾರೋ ಮೂಳೆಯಲ್ಲಿ ಮಾಡಿಸ್ಬಿಟ್ಟವ್ರೆ ನನ್ನ ಹೆಂಡ್ತಿಗೆ. ಹಿಂಗಾಗೋರಿಗಳು ಬಂದು ಅಂಗಡಿ ಹತ್ರ ಹೇಳಿದ್ರು ಅಂದ್ಬಿಟ್ಟು ನಮ್ಮನ್ನೆಲ್ಲ ತೊಲಗಿಸಿ ನಿಟ್ಟು ನಿರ್ವಹಣ ಹೆಂಡ್ತಿ ಗಂಡ ಇಬ್ಬರು ಇಳಿ ತಕ್ಕಬೇಕಂತೆ ಅಂತ ಹೇಳಿ ನಮ್ಮನ್ನ ಕಳಿಸಿದ್ರು ಮನೆಯಿಂದ ಆಚೆಗೆ. ನಾವು ಯಾವಾಗ ಸಾಯಿಸಿದ್ನ ಸರ್ ಬೆಳಗ್ಗೆ ಬಂದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಅನುಮಾನಾಸ್ಪದ ರೀತಿಯಲ್ಲಿ ಯಾಕೆ ಸಾವನ್ನಪ್ಪಿದಾಳೆ? ಇದು ಕೊಲೆನಾ, ಆತ್ಮಹತ್ಯೆನಾ? ಈ ಮಾಟ ಮಂತ್ರದ ಕತೆ ಏನ್ ಡೀಟೇಲ್ಸ್ ಗೊತ್ತಾಗಿದೆ? ಪ್ರಭು, ಏನು ಪ್ರತಿಭಾ ಎಂಬ ಒಂದು ಮಹಿಳೆ ಕಳೆದ 14 ವರ್ಷಗಳ ಹಿಂದೆ ಒಂದು ದಂಪತಿಯನ್ನು ಮದುವೆ ಆಗಿರ್ತಾರೆ. ಆದ್ರೆ ಅದು 2ನೇ ಮದುವೆ ಆಗಿರುತ್ತೆ. ಈಗ ಮೃತ ಮಹಿಳೆ ಇದ್ದಾಳೆ, ಆಕೆ 2ನೇ ಮದುವೆ ಆಗಿರುವಂತದ್ದು. ಸುಖ ಸಂಸಾರದಲ್ಲೂ ಕೂಡ ಇದ್ರು. ಕಳೆದ 15 ವರ್ಷಗಳಿಂದ ಅವರು ಚೆನ್ನಾಗೇ ಇದ್ರು. ಆದ್ರೆ ನಿನ್ನೆ ರಾತ್ರಿ ಬಂದಂತ ಸಮಯದಲ್ಲಿ ಯಾರು ಮಾಟ ಮಂತ್ರ ಮಾಡಿದ್ದಾರೆ, ಅದಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಮನೆಯಲ್ಲಿದ್ದಂತ ಮೃತ ಪ್ರತಿಭಾ ಕುಟುಂಬಸ್ಥರನ್ನೆಲ್ಲರೂ ಕೂಡ ಹೊರ ಕಳಿಸಿ ಆತ ಇಬ್ಬರೇ ಇರ್ತಾರೆ. ಆದ್ರೆ ಬೆಳಿಗ್ಗೆ ಜಾವ ನೋಡಿದ ಸಮಯದಲ್ಲಿ ಆಕೆ ಮನೆಯಲ್ಲಿದ್ದಂತ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಶವವಾಗಿ ಪತ್ತೆ ಆಗಿರುವಂತದ್ದು ಸದ್ಯ ಈಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ಇದು ಕೋಡಿಹಳ್ಳಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅಂದ್ರೆ ಈಕೆ ಯಾವ ರೀತಿಯಾಗಿ ಸಾವನ್ನಪ್ಪಿದ್ದು, ಏನಾದ್ರೂ ಸೂಸೈಡ್ ಆಯ್ತಾ ಅಥವಾ ಈತನೇ ಏನಾದ್ರು ಆಕೆಯನ್ನು ಉಸಿರುಗಟ್ಟಿ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಾಯಿಸಿದ್ದಾನ ಅನ್ನೋದು ಕೂಡ ಈಗ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ರೀತಿಯ ಒಂದು ಪ್ರಕರಣ ನಿಜಕ್ಕೂ ಕೂಡ ಸಾಕಷ್ಟು ಪೊಲೀಸರು ಕೂಡ ಸವಾಲನ್ನೇ ಕೆಲಸ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಕುಟುಂಬಸ್ಥರು ಕೂಡ ಪೊಲೀಸರಿಗೆ ದೂರನ್ನ ನೀಡಿರುವಂತದ್ದು. ಈತನೇ ಈಕೆಯನ್ನು ಸಾಯಿಸಿದ್ದಾನೆ, ಹಾಗಾಗಿ ಈತನ ವಿಚಾರಣೆ ಮಾಡಿ ಮತ್ತೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ನಮ್ಮ ಹಕ್ಕನಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋದು ಕೂಡ ಕುಟುಂಬಸ್ಥರು ಸದ್ಯ ಈಗ ಆರೋಪ ಮಾಡ್ತಾ ಇರುವಂತದ್ದು. ಪ್ರಭು, ರಾಜು, ಈಗ ವಿಚಾರಣೆ ಸಂದರ್ಭದಲ್ಲಿ ಏನಾದ್ರು ಆತ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಏನಾದ್ರು ಒಪ್ಕೊಂಡಿದಾನ, ಸತ್ಯ ಬಾಯ್ಬಿಟ್ಟಿದಾನ, ಏನ್ ಕತೆ, ಆ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ ಹೇಗೆ? ಸದ್ಯ ಆ ಬಗ್ಗೆನೂ ಕೂಡ ನಾನು ಕೊಲೆ ಮಾಡಿದ್ದೀನನ್ನು ಕೂಡ ಆತ ಬಾಯಿ ಬಿಟ್ಟಿಲ್ಲ. ಆದ್ರೆ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಶವವಾಗಿ ಬಿದ್ದಿದ್ದಾಳೆ, ಆ ಒಂದು ಏಕಾಏಕಿ ಬಿದ್ಲು, ಏನಾಯ್ತು ಅನ್ನೋದು ಗೊತ್ತಿಲ್ಲ ಅನ್ನೋದು ಕೂಡ ಈತ ನಾಟಕವನ್ನು ಮಾಡ್ತಾ ಇರುವಂತದ್ದು ಬಾಬು ಎಂಬಾತ. ಆದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಕೆ ಬಿದ್ದು ಸತ್ತಿದ್ದಾಳೆ ಅನ್ನೋದು ಕೂಡ ಕಟ್ಟುಕತೆಯನ್ನ ಕಟ್ಟಿದ್ದಾನ ಅಥವಾ ಈಕೆ ಏನಾದ್ರು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಮಾಟ ಮಂತ್ರದ ಕಥೆಯನ್ನ ಈತ ಕಟ್ಟಿರುವಂತದ್ದು. ಅಂದ್ರೆ ಯಾರೋ ಹಗೋರಿ ಬಂದು ನಮ್ಗೆ ಮಾಡಿಸ್ಬಿಟ್ಟಿದ್ದಾನೆ, ಮಾಟ ಮಂತ್ರ ಮಾಡಿಸಿದ್ದಾನೆ, ಹಾಗಾಗಿ ನಾನು ಮನೆಯಲ್ಲಿ ಪೂಜೆ ಮಾಡ್ಬೇಕು, ನೀವೆಲ್ಲರೂ ಹೊರಗೆ ಹೋಗಿ ಅಂತ ಒಂದು ಕಟ್ಟುಕತೆಯನ್ನ ಕಟ್ಟಿ ಈ ತರ ಒಂದು ಹತ್ಯೆ ಮಾಡಿದ್ದಾನೇನು ಕೂಡ ಸ್ವಲ್ಪ ಆರೋಪ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ರಾಜು.